ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯ 2025ರ ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಶ್ರಮಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. 2025 ಮಾರ್ಚ್ 29ರವರೆಗೆ ಶನಿಯು ವೃಷಭ ರಾಶಿಯ 10ನೇ ಮನೆಯಲ್ಲಿ ಚಲಿಸೋದ್ರಿಂದ ವೃಷಭ ರಾಶಿಯವರಿಗೆ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಉತ್ತಮವಾದ ಪ್ರಗತಿಯನ್ನು ಮತ್ತು ಲಾಭವನ್ನು ಪಡಿತೀರಿ. ಅದಾದ ನಂತರ ಮಾರ್ಚ್ 29 ಶನಿ ಗ್ರಹವು 11ನೇ ಮನೆಯಲ್ಲಿ ಸ್ಥಿರವಾಗಿ ಚಲಿಸೋದ್ರಿಂದ ನಿಮ್ಮ ಪರಿಸ್ಥಿತಿ ಮೊದಲಿಗಿಂತ ಇನ್ನೂ 2ರಷ್ಟು ಉತ್ತಮವಾಗಿರುತ್ತೆ. ನಿಮ್ಮ ಭವಿಷ್ಯದಲ್ಲಿ ಸಮೃದ್ಧಿಯನ್ನು ಕಾಣ್ತೀರಿ. ಶನಿ ಗ್ರಹವು ಮತ್ತು ಗುರುಗ್ರಹವು ಈ ಎರಡು ಗ್ರಹಗಳು ಈ 2025ರ ವರ್ಷ ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಚಲಿಸೋದ್ರಿಂದ ಹಿಂದಿನ ವರ್ಷ 2024ರಲ್ಲಿ ನೀವು ಪಟ್ಟ ಕಷ್ಟ ನೋವುಗಳಿಂದ ಮುಕ್ತಿಯನ್ನು ಕಾಣುವ ಒಂದು ವರ್ಷ. ಈ 2025 ಹೊಸ ವರ್ಷದಲ್ಲಿ ಹೊಸ ವಿಷಯಗಳನ್ನು ಪ್ರಯತ್ನಿಸ್ತೀರಿ ಮತ್ತು ನಿಮಗೆ ಉತ್ತಮವಾದ ವರ್ಷವಾಗಿದೆ. ಜೊತೆಗೆ ವೃಷಭ ರಾಶಿಯವರ ವರ್ಷ ಭವಿಷ್ಯದಲ್ಲಿ ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ 2025ರಲ್ಲಿ ಗುರು, ಶನಿ, ರಾಹು ಮತ್ತು ಕೇತುವು ಒಳ್ಳೆಯ ಉತ್ತಮವಾದಂತಹ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಶುಭವಾಗಲಿದೆ. ಹಾಗಾಗಿ ಈ ವರ್ಷ ವೃಷಭ ರಾಶಿಯವರು ಹೆಚ್ಚಿನ ಕಠಿಣ ಪರಿಶ್ರಮ ಪಡಬೇಕಾಗಿಲ್ಲ, ಹಾಗೆ ಯಾವುದಕ್ಕೂ ಸಹ ಚಿಂತಿಸುವ ಅಗತ್ಯವಿಲ್ಲ. ಮತ್ತು ಒಟ್ಟಾರೆಯಾಗಿ ವೃಷಭ ರಾಶಿಯವರ ವರ್ಷ ಭವಿಷ್ಯದಲ್ಲಿ ಉದ್ಯೋಗ, ವೃತ್ತಿ, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭಾಂಶವನ್ನು ಪಡಿತೀರಿ. ಈ 2025 ವೃಷಭ ರಾಶಿಯವರಿಗೆ ಶುಭವನ್ನು ತಂದುಕೊಡುವಂತಹ ಒಂದು ವರ್ಷ. ಈ ಒಂದು ವರ್ಷ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.